DJ Lemon.
ಅರ್ಪಿಸುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯ ಮಹನೀಯರನ್ನ ವೇದಿಕೆಗೆ ಆಹ್ವಾನಿಸುವ ಕರ್ತವ್ಯ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಕುಮಾರ್ ಗೌಡ್ ಪಾಟೀಲ್ ಇವರು ವೇದಿಕೆಯ ಮೇಲೆ ಆಸೀನರಾಗಬೇಕಂತ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮಾನ್ ವಿಶ್ವನಾಥ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಸದಸ್ಯರು ಕೋತನಾಳ್ ಇವರು ಕೂಡ ಈ ಒಂದು ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮಾನ್ ವಿಶ್ವನಾಥ ರೆಡ್ಡಿ ಬಾಬಾಗೌಡ ಪ್ರಥಮ ದರ್ಜೆ ಗುತ್ತಿದಾರರು ಸಾಕಿ ನಿಲಲಾಟ್ ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀಮಾನ್ ಹುಸೇನಪ್ಪ ನಾಯಕ್ ತಾಲೂಕ್ ಪಂಚಾಯತ್ ಸದಸ್ಯರು ಸಾಕಿನ್ ಒಟ್ಗಲ್ ಹಾಗೂ ಶ್ರೀಮಾನ್ ಮಲ್ಲಪ್ಪ ಎಪಿಎಂಸಿ ನಿರ್ದೇಶಕರು ಸಾಕಿನ್ ಅಮ್ಮಿಗೌಡ. ಅದೇ ರೀತಿಯಾಗಿ ಶ್ರೀಮತಿ ರಾಜೇಶ್ವರಿ ಶ್ರೀನಿವಾಸ್ ನಾಯಕ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಮ್ಮಿಗೌಡ್, ಶ್ರೀಮಾನ್ ಶಿವಲಿಂಗಪ್ಪ ನಿರ್ದೇಶಕರು ಪಿಕಾಡ್ ಬ್ಯಾಂಕ್ ಸಾಕಿನ್ ಒಟ್ಗಲ್, ಶ್ರೀಮಾನ್ ರವಿ ಕುಂದ PSI ಕೈತಾಳ್ ಪೊಲೀಸ್ ಠಾಣೆ, ಶ್ರೀಮಾನ್ ಕಿಲಿಂಗಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಸಾಕಿನ್ ಕೈತಾಳ್ ಹಾಗೂ ಈ ಒಂದು ವೇದಿಕೆಗೆ ಜಾಗವನ್ನು ನೀಡಿದ ಆದರಣ CSG ಕಡಬೂರ್ ಇವರನ್ನು ಕೂಡ ಹಾಗೂ ಡಾಕ್ಟರ್ ಬಸವನಗೌಡ ಚಿಕ್ಕದಿನ್ ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಒಟ್ಗಲ್ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಎಲ್ಲರನ್ನೂ ಕೂಡ ಈ ವೇದಿಕೆಗೆ ಆಹ್ವಾನಿಸುತ್ತೇನೆ. ವೀರೇಶ್ ಪಾಟೀಲ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶಿವಕುಮಾರ್ ಪಾಟೀಲ್ ಈ ಒಂದು ವೇದಿಕೆ ಮೇಲೆ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ನನ್ನ ಆತ್ಮೀಯ ಸೋದರರಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅವರೇ, ಇನ್ನೋರ್ವ ನನ್ನ ಬಂಧುಗಳಾಗಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ಅಮ್ಮಿಗೌಡ ಅವರೇ, ವೀರೇಶ್ ಪಾಟೀಲ್ ಅವರೇ, ಬಸವನಗೌಡ ಚಿಕ್ಕದಿನ್ ಅವರೇ, ಇನ್ನೋರ್ವ ನನ್ನ ಆತ್ಮೀಯರಾದಂಥ ಶ್ರೀನಿವಾಸ್ ನಾಯಕ್ರೆ, ವಿಶ್ವನಾಥ್ ನಾಯಕ್ರೆ, ನಮ್ಮ ಆತ್ಮೀಯ ಬಂಧುಗಳಾದಂಥ ಆದಣ್ಣ CSG ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಯಾವತ್ತೂ ಕಲಾಭಿಮಾನಿ ದೇವರುಗಳೇ, ನಾನು ಒಂದೆರಡು ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ. ಏನೋ ಸಣ್ಣ ಮಕ್ಕಳು ನಾಟಕ ಕಲ್ತಾರ, ಒಳ್ಳೇದು ಕೆಟ್ಟದು ಎರಡೂ ಇರ್ತದೆ ನಾಟಕದಲ್ಲಿ. ದಯವಿಟ್ಟು ಅಭಿಮಾನಿ ದೇವರುಗಳಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ, ಒಳಗಡೆ ಯಾರು ಅಸಭ್ಯದಿಂದ ವರ್ತನೆ ಮಾಡಬೇಡ್ರಿ, ಚಂಡ ಮುಂಡ ಯಾರಾಗಕ್ಕೆ ಹೋಗ್ಬೇಡ್ರಿ, ಹೊರಗಾರ ಸುಂಬ ನಿಸುಂಬ ಯಾರಾಗಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನೀವೇನಾದ್ರೂ ಇಲ್ಲಿ ಬಂದಿರಿ, ಒಂದು ಒಳ್ಳೇದು ಕೆಟ್ಟದ ನಡೀತಾ, ಕೆಟ್ಟದನ್ನ ನಿಮ್ಮ ಜಾಗಕ್ಕೆ ಬಿಟ್ಟು ಒಳ್ಳೇದನ್ನ ಅಳವಡಿಸ್ಕೊಂಡು ಹೋಗ್ರಿ. ದಯವಿಟ್ಟು ಶಾಂತಿ ಸುವ್ಯವಸ್ಥೆಯಿಂದ ನಾಟಕ ನೋಡಿಕೊಂಡು ಹೋಗ್ರಿ, ಅದು ನಮಗೂ ಒಳ್ಳೇದು ನಿಮಗೂ ಒಳ್ಳೇದು ಅಂತ ಹೇಳ್ತಾ ನನ್ನ ಎರಡು ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. ಎಲ್ಲ ಹೊರಗಿನಿಂದ ಬಂದಂಥ ಕವಿತಾಳ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥ ಎಲ್ಲ ನನ್ನ ಕಲಾಭಿಮಾನಿಗಳೇ, ಈ ವೇದಿಕೆ ಮೇಲೆ ಆಸೀನರಾದಂಥ ಉದ್ಘಾಟಕರೇ, ಮುಖ್ಯ ಅತಿಥಿಗಳೇ, ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ, ಈ ಒಂದು ನಾಟಕ ಮಾಡಿದಂಥ ಉದ್ದೇಶ, ಈ ಜಾತ್ರೆ ಇಲ್ಲ ಏನೆಲ್ಲ ಯಾಕೆ ನಾಟಕ ಮಾಡಿದ್ರಂತ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಇದು ನಾವೊಂದು ಸಹಾಯಕ ಸಲುವಾಗಿ ಮಾಡ್ಕೊಂಡಂಥ ಹೋದ ವರ್ಷನೇ ಅಂದ್ಕೊಂಡಿದ್ವಿ, ಅನುಕೂಲ ಆಗಿರಲಿಲ್ಲ. ಮೊನ್ನೆ ಜಾತ್ರೆಗೆ ಕೂಡ ಒಂದು ಮಳೆಗೆ ಭಯಪಟ್ಟು ನಾವು ಮಾಡಲಿಕ್ಕೆ ಆಗಲಿಲ್ಲ. ನಾನು ನನ್ನ 30 ವರ್ಷ ಸರ್ವಿಸ್ನಲ್ಲಿ ನಾನು ಎಲ್ಲಿ ಸಹಾಯಕ ನಾಟಕ ಮಾಡಿಕೊಂಡಿಲ್ಲ. ಅಂಥ ಸಂದರ್ಭ ಬಂದಾಗ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಸಾಕಷ್ಟು ಆರ್ಥಿಕ ತೊಂದರೆಯಿಂದ ನಾನು
ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಉದ್ದೇಶ ಏನಪ್ಪ ಅಂದರೆ ಇದೇ ಊರಲ್ಲಿ ಯಾಕೆ ಮಾಡಬೇಕು. ನನಗೆ ಎಲ್ಲ ಸುಮಾರು 400-500 ಹಳ್ಳಿ ಜನ ಎಲ್ಲ ಚಿರಪರಿಚಿತರು, ಆತ್ಮೀಯರಿದ್ದಾರೆ. ಆದರೂ ಕೂಡ ಎಲ್ಲರೂ ಹೇಳ್ತಿದ್ರು ನನಗೆ, ಎಲ್ಲಿ ಯಾರ್ಯಾರು ಸಹಾಯ ಮಾಡ್ಕೊಳ್ತೀರಿ, ನೀವು ಯಾಕೆ ಮಾಡ್ಕೊಳ್ಳೋದಿಲ್ಲ ಅಂದರೆ, ನೋಡೋಣಪ್ಪ ಅಂತ ಸಂದರ್ಭ ಬಂದಾಗ ಮಾಡ್ತೀವಿ ಅಂತ ಹೇಳಿದ್ದೆ. ಆದರೆ ಇಡೀ ಗ್ರಾಮವನ್ನು ಯಾಕೆ ಪ್ರಥಮವಾಗಿ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಮೊದಲಿನಿಂದ ಕೂಡ ನಾನು ಚಿಕ್ಕಂದಿನಿಂದಲೂ ನನಗೆ ಬುದ್ಧಿ ತಿಳಿದಾಗಲಿಂದಲೂ ಕೂಡ ಈ ಒಂದು ಒಟಗಲ್ಲು ಮತ್ತು ಕವಿತಾಳ ಒಂದು ಅಣ್ಣ ತಮ್ಮಂದಿರ ಒಂದು ಅನನ್ಯ ಸಂಬಂಧ ಬೆಳೆದು ಬಂದಿದೆ. ಮೊದಲಿನಿಂದಲೂ ನಾನು ನಮ್ಮೂರಲ್ಲೇ ಜಾತ್ರೆ ನೋಡೋದಿಲ್ಲ, ಪ್ರತಿ ವರ್ಷ ಇವ್ರ ಜಾತ್ರೆಗೆ ಬರ್ತೀನಿ ಎಲ್ಲಿದ್ರು ಕೂಡ. ಆ ಒಂದು ಅವಿನಾಭಾವ ಸಂಬಂಧ ಮತ್ತು ನನ್ನ ಕ್ಲಾಸ್ಮೇಟ್ಗಳು, ಸಹಪಾಠಿಗಳ ಒಂದು 7-8 ಜನ ಇದೇ ಊರವರಿದ್ದಾರೆ. ಆ ಒಂದು ಮೊದಲಿಂದ ಆತ್ಮೀಯತೆ ಬೆಳೆದು ಬಂದಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂತಂದ್ರೆ, ಈ ಒಂದು ರಂಗಭೂಮಿಗೆ ನನ್ನನ್ನು ಕರೆತಂದವರು ಇದೇ ಊರಿನ ಹಿರಿಯ ಕಲಾವಿದರಾದಂಥ ಬಸನಗೌಡ ಮಾಸ್ಟರ್. ಅವರು ನನ್ನ ಈ ರಂಗಭೂಮಿಗೆ ಪ್ರಥಮವಾಗಿ ಪರಿಚಯ ಮಾಡಿಸೋರು ಅವರೇ. ನನಗೆ ಯಾರೇ ಸಂದರ್ಶನ ಕೇಳಿದ್ರು ಕೂಡ ಸಾಕಷ್ಟು ಈಗಾಗಲೇ ಪೇಪರ್ ಸ್ಟೇಟ್ಮೆಂಟ್ಗಳು ಬಂದಿವೆ, ಅದರಲ್ಲಿ ನೀವು ನೋಡ್ಬೋದು. ಪ್ರಥಮವಾಗಿ ಯಾರೇ ಕೇಳಿದ್ರು ಕೂಡ ನೀವು ರಂಗಭೂಮಿಗೆ ಆಗಮಿಸಿದ ಯಾವ ರೀತಿ ಆಗಮಿಸಿದ್ರಿ ಅಂತ ಕೇಳಿದ್ರೆ ಪ್ರಥಮವಾಗಿ ನಾನು ಹೇಳಿದೆ ಬಸನಗೌಡ ಮಾಸ್ಟರ್ ಸರ್. ಅವರು ನನಗೆ ರಂಗಭೂಮಿಗೆ ಪರಿಚಯ ಮಾಡಿಕೊಡದೇ ಇದ್ರೆ ಸಿದ್ದಯ್ಯ ಸ್ವಾಮಿ ಯಾರಿಗೆ ಗೊತ್ತಿರ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಅವರು ಪರಿಚಯ ಮಾಡಿಕೊಟ್ಟಿದ್ರಿಂದ ಈಗ ನಾನು ಸಾಕಷ್ಟು ಹಳ್ಳಿಗೆ, ಪ್ರತಿಯೊಂದು ಹಳ್ಳಿಯಲ್ಲೂ ಪರಿಚಿತನಾಗಿದ್ದೇನೆ. ನಮ್ಮ ರಾಯಚೂರು ಜಿಲ್ಲೆ, ಬಳ್ಳಾರಿ, ಗುಲ್ಬರ್ಗ, ಬಿಜಾಪುರ ಮತ್ತು ಆದೋನಿ ತಾಲೂಕು, ಗದ್ವಾಲ್ ತಾಲೂಕು, ಸುಮಾರು ಸಾಕಷ್ಟು ಒಂದು 500-600 ಹಳ್ಳಿಗಳಿಗೆ ಚಿರಪರಿಚಿತ. ಈ ಒಂದು ಭಾಗ್ಯ ನನಗೆ ಬರಬೇಕಾದ್ರೆ ಅದಕ್ಕೆ ನಮ್ಮ ಬಸನಗೌಡ ಮಾಸ್ಟ್ರೇ ಕಾರಣ. ಅವರು ಮತ್ತು ಸಿಕ್ಕೇಶ್ವರವರು, ರಾಚಪ್ಪ ಮಾಸ್ಟರ್ ಅವರು ಉಭಯರು ನನ್ನ ಈ ಒಂದು ರಂಗಭೂಮಿಗೆ ಪರಿಚಯ ಮಾಡಿಕೊಟ್ರು. ಅವರು ಪರಿಚಯ ಮಾಡಿಕೊಟ್ಟಾಗಿನಿಂದ ನಾ ಈ ರಂಗಭೂಮಿನ ಸುಮಾರು 30 ವರ್ಷಗಳಿಂದ ಅದೇ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಅವ್ರನ್ನ ಈಗಲೂ ನಾನು ನೆನೆಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೆ ಒಂದು ಆರ್ಥಿಕ ಸಂಕಟದ ತೊಂದರೆಯಿಂದ ಮನೆ ಬಿದ್ದು 3 ವರ್ಷ ಆಯಿತು, ಇರ್ಲಿಕ್ಕೆ ಜಾಗ ಇಲ್ಲ. ಕೆಲವು ಜನ ಹೇಳ್ತಾರೆ, ಗೊತ್ತಿಲ್ಲದವ್ರು ಹೇಳ್ತಾರ, ಅತಿಗೇನು ಕಡಿಮೆ ಆಗ್ಯದಪ್ಪ, ಆರಾಮ ಜನ ಅಂತ ಸಾಕಷ್ಟು ಜನ ತಿಳ್ಕೊಂಡ್ರ. ಆದರೆ ನಿಜ ಸ್ಥಿತಿ ಏನಂತ ಅವ್ರಿಗೆ ಗೊತ್ತಿಲ್ಲ. ದೂರದ ಬೆಟ್ಟ ನುಣ್ಣಿಗೆ ಅಂತಲ್ಲ ಹಾಗೆ. ಈಗೋಸ್ಕರ ಈ ಒಂದು ನಾಟಕವನ್ನು, ಸಹಾಯಾರ್ಥ ನಾಟಕ ನಾನು ಮಾಡಬಾರ್ದಂತ ಮಾಡಿದ್ದೆ. ಹುಡುಗರು ಬಹಳಷ್ಟು ಅಭಿಮಾನದಿಂದ ನಾವು ಏನೇ ತೊಂದರೆ ಆಗಲ್ರಿ, ನಾವು ನಿಮಗೋಸ್ಕರ ಶ್ರಮ ಪಡ್ತೀವಿ ಅಂತೇಳಿ ಸಾಕಷ್ಟು, ನಿಜವಾಗಿಯೂ ಸಾಕಷ್ಟು ನನಗೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಚಿಕ್ಕ ಮಕ್ಕಳಾದರೂ ಕೂಡ ಅವರು ಪ್ರಥಮವಾಗಿ ಮೊನ್ನೆ ಇದೇ ಊರು ಜಾತ್ರೆಯಲ್ಲಿ ಆಡಿದರು. ಆದರೂ ಒಂದೇ ಪ್ರಯೋಗ ಆಯಿತು, ಅವರಿಗೆ ತೃಪ್ತಿ ಆಗಿದ್ದಿಲ್ಲ. ಇನ್ನೊಂದು ಪ್ರಯೋಗ ಆಡಬೇಕಂತ ಅವ್ರಿಗೆ ಆಸೆ ಇತ್ತು. ಆದರೆ ಒಂದು ಮಳೆ ಒಂದು ಭಯದಿಂದ ಅವರು ಆ ಆಸೆಯನ್ನು ಕೈ ಬಿಟ್ಟಿದ್ರು. ಅದಕ್ಕೋಸ್ಕರ ಅವರ ಒಂದು ಅಭಿಮಾನಕ್ಕೆ ಮಣಿದು ನಾನು ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ನೀವೆಲ್ಲ ಅಭಿಮಾನಿ ದೇವರುಗಳು ಇದ್ದೀರಿ, ನೀವು ಯಾವತ್ತೂ ನಮ್ಮನ್ನು ಕೈ ಬಿಡೋದಲ್ಲ ಅಂತ ನನಗೊಂದು ಭರವಸೆ ಇದೆ. ಪ್ರತಿಯೊಬ್ಬರು ಯಾರೇ ಸಹಾಯ ಮಾಡಿದ್ರು ಕೂಡ ಅವ್ರನ್ನ ನಾವು ನೆನೆಸ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದವ್ರನ್ನ ನಾವು ನೆನೆಸ್ತೀವಿ. ದುಡ್ಡು ಕೊಟ್ಟು ಬಂದವರು ಇರ್ಬೋದು, ಬರದೇ ಬಂದವರು ಇರ್ಬೋದು, ದುಡ್ಡು ಕೊಡದೆ ಬಂದಿರಬಹುದು. ಆದರೆ ನಾನು ಆ ಆಸೆ ನೆಟ್ಕೊಂಡೆಲ್ಲ. ಎಲ್ಲರೂ ಬಸವಣ್ಣನ ಮೇಲೆ ಭಾರ ಹಾಕ್ತಾರ, ನೇಗಿಲು ಭಾರ ಹಾಕ್ತಾರ, ಬಂಡಿ ಭಾರ ಹಾಕ್ತಾರ. ಆದ್ರೆ ನನ್ನ ಸಂಕಷ್ಟದ ಭಾರ ಬಸವಣ್ಣನ ಮೇಲೆ ಹಾಕಿದ್ದೆ. ಆತ ಯಾವ ರೀತಿ ಪರಿಹಾರ ಮಾಡ್ತಾನೋ ಗೊತ್ತಿಲ್ಲ. ಆ ಒಂದು ರೀತಿಯಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಪ್ರತಿಯೊಬ್ಬರು ಎಲ್ಲರೂ ಸಹಕರಿಸಿ ನನಗೆ ಸಹಾಯ ಮಾಡ್ತಾರೆ ಅಂತೇಳಿ ನಂಬಿದ್ದೇನೆ. ಮುಂದೆ ಕಾರ್ಯಕ್ರಮ ಆರಂಭ ಆಗ್ತದೆ. ಸಾಮಾಜಿಕ ನಾಟಕ ವಿಶೇಷವಾಗಿ ಇವತ್ತು ಸಿದ್ದಯ್ಯ ಸ್ವಾಮಿಯವರ ಸಹಾಯಾರ್ಥ ಅಂತ ಇವತ್ತು ಹೇಳಿದರು.
ಕಲಾವಿದರ ಜೀವನ ನೋಡೋದಕ್ಕೆ ಬಹಳ ಚಂದ ಇರ್ತದೆ. ಅದರಿಂದ ಇರುವಂತ ನೋವನ್ನ ಯಾವುದೇ ಇವತ್ತು ಸಿನಿಮಾ ರಂಗದ ಕಲಾವಿದರಿರ್ಬೋದು, ನಾಟಕರಾಗಿರ್ಬೋದು, ಯಾವುದೇ ಕಲಾವಿದರನ್ನು ತಗೊಂಡ್ರೆ ಜನರನ್ನ ಅವರು ರಂಜಿಸ್ತಾರೆ. ಆದರೆ ಜನರ ನೋವನ್ನ ಅವರು ತಗೊಂಡು ಈ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಜೀವನ ಮಾಡ್ತಾರೆ. ಇವತ್ತು ಸಿದ್ದಯ್ಯ ಸ್ವಾಮಿಯವರ ಹೆಸರು ಹೇಳಿರೋದ್ರಿಂದ ಈ ನಾಟಕ ಪ್ರಾರಂಭದಿಂದ ಮುಕ್ತಾಯದವರೆಗೆ ಸಿದ್ದಯ್ಯ ಸ್ವಾಮಿಯವರ ಪ್ರತಿಯೊಂದು ನಾಟಕದ ಹಿನ್ನೆಲೆ ಗಾಯನವನ್ನ ನೋಡಿದಂತ ನಾವು ನೀವು ಈ ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನ ಮಾಡಿ ಮತ್ತು ಅವರಿಗೆ ಗೌರವಪೂರ್ವಕವಾಗಿ ಯಾವುದೇ ಒಂದು ಗಲಾಟೆ ಮಾಡಲಾರ್ದಂತಾನೆ ಈ ನಾಟಕವನ್ನು ನೀವು ನೋಡ್ತೀರಿ, ಆನಂದಿಸ್ತೀರಿ. ಜೀವನನೇ ಒಂದು ನಾಟಕ. ಇದರಲ್ಲಿ ನಾವು ನಾಯಕರಾಗುತ್ತೋ, ಖಳನಾಯಕರಾಗುತ್ತೋ, ಹಾಸ್ಯಪಾಠ ಮಾಡ್ತೀವೋ, ಸಮಯ ಸಂದರ್ಭ ಬಂದಾಗ ಆ ಭಗವಂತ ಯಾವ ರೀತಿ ಮಾಡ್ತಾನ ಆ ರೀತಿ ನಾವು ನಡ್ಕೊಂತೀವಿ. ಸಮಾಜದಲ್ಲಿ ಅತ್ಯಂತ ಉತ್ತಮ ಪ್ರಜೆಗಳಾಗಿ ನಡ್ಕೊಳ್ಬೇಕು. ಈ ಜಾಗತಿಕದ ಈ ವ್ಯಾಪಾರೀಕರಣದ ಈ ದಿನಮಾನಗಳಲ್ಲಿ ವಿಶೇಷವಾಗಿ ನಮ್ಮ ನೀರಾವರಿಯಲ್ಲಿ ನಾವು ಕಲೆಯನ್ನ, ಜನಪದ ಸಾಹಿತ್ಯವನ್ನ ನೋಡೋದಕ್ಕಾಗಂಗಿಲ್ಲ. ಏನಾದರೂ ಕಲೆಗಳು ಉಳ್ಕೊಂಡಿದ್ರೆ ಒಟಗಲ್ದಂತ ಒಳ್ಳೆಯ ಗ್ರಾಮಗಳಲ್ಲಿ ಉಳ್ಕೊಂಡು ಬೆಳ್ಕೊಂಡು ಬಂದವ ಪ್ರತಿಯೊಬ್ಬರು ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ರಿ. ಈ ನಾಟಕ ಯಶಸ್ವಿಯಾಗಲಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ತೆ ಶಿಷ್ಟ. ಈ ದಿನ ಜಗಜ್ಯೋತಿ ಬಸವೇಶ್ವರ ನಾಟಕ ಸಂಘ ಒಟಗಲ್ ಇವರು ನಮ್ಮ ಗುರುಗಳಾದ ಸಿದ್ದಯ್ಯ ಸ್ವಾಮಿ ಇವರ ಸ್ಮರಣಾರ್ಥ ಪದ್ಧತಿ ಇವರ ಒಂದು